ಕೋಳಿ ಪ್ರಿಯರೇ ಬಹಳ ಹುಷಾರು. ಬೆಂಗಳೂರು ಸುತ್ತಮುತ್ತಲಿರುವಂಥವ್ರು, ಜೊತೆಗೆ ಬೆಂಗಳೂರಿನಲ್ಲಿರುವಂಥವ್ರು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಬಂದಿರುವಂಥದ್ದು ಹಕ್ಕಿ ಜ್ವರ. ಆ ನಿಟ್ಟಿನಲ್ಲಿ ಈಗಾಗಲೇ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಆದರೂ ಸಹ ಅಲ್ಲಲ್ಲಿ ಕೋಳಿಗಳನ್ನು ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರಾ ಅನ್ನೋ ಅನುಮಾನ ಈಗ ಹಲವು ಕಡೆಗಳಲ್ಲಿ ಎದ್ದಿದೆ. ಬಟ್ ಆತಂಕ ಪಡಬೇಕಾದಂಥ ಅಗತ್ಯತೆ ಇಲ್ಲ. ಯಾಕಂತಂದರೆ ಅಲ್ಲಿರುವಂಥ ಎಲ್ಲ ಕೋಳಿಗಳನ್ನು ಈಗ ಸಾಯಿಸೋಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರೋದನ್ನು ಸ್ವತಃ ಜಿಲ್ಲಾಧಿಕಾರಿಗಳೇ ಅದನ್ನು ದೃಢಪಡಿಸಿದ್ದಾರೆ. ವರದಹಳ್ಳಿಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದೆ. ಅಲ್ಲಿ ಮನೆಯಲ್ಲಿರುವಂಥ ಎಲ್ಲ ಕೋಳಿಗಳನ್ನು ಒಂದು ಕಡೆ ಕಟ್ಟಾಕಿ ಒಂದೇ ಕಡೆ ಗಿಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣವೇ. ಅದಕ್ಕೆ ಈಗ ತಲೆನೋವು ಆಗ್ಬಿಟ್ಟಿದೆ. ಈಗ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡೋಕ್ಕೆ ಮುಂದಾಗಿರೋದು. ಅವುಗಳನ್ನು ಮಣ್ಣಲ್ಲಿ ಹೂಳುವಂಥ ಕೆಲಸವನ್ನು ಮಾಡ್ತಾರಂತೆ. ಸುಡಬಹುದಾಗಿತ್ತು, ಬಟ್ ಹೂಳ್ತಾರಂತೆ. ರಸ್ತೆಗಳು ಮತ್ತು ಮನೆಗಳಿಗೆ ಔಷಧಿಯನ್ನು ಸಿಂಪಡಿಸುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದಾರೆ. ಇದು ಒಂದೆರಡು ದಿನಗಳಲ್ಲಿ ಆಗೋದಲ್ಲ. 1 ತಿಂಗಳು 2 ತಿಂಗಳವರೆಗೂ ಕೂಡ ಈ ಟೈಮ್ ಬೇಕಾಗುತ್ತೆ. ಅಬ್ಸರ್ವೇಷನ್ ಇಡಬೇಕಾಗತ್ತೆ. JCB ಮೂಲಕ ಚರಂಡಿಗಳ ಸ್ವಚ್ಛತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ JCB ಮೂಲಕ ಗುಂಡಿಯನ್ನು ಕೂಡ ತೋಡಿದ್ದಾರೆ. ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಯಾವ್ಯಾವ ಕೋಳಿಗಳಿದ್ದಾವೆ ಅವುಗಳನ್ನೆಲ್ಲ ಹಾಕಿ ಮುಚ್ಚಾಕ್ಬಿಡ್ತಾರೆ. ಎಲ್ಲ ರಸ್ತೆಗಳಿಗೆ ಬ್ಯಾರಿಕೇಡ್ನಿಂದ ನಾಕಾಬಂದಿಯನ್ನು ಈಗ ಹಾಕಲಾಗಿದೆ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ. ಸೊ ಕೋಳಿ ಸಾಗಾಣಿಕೆ ತಡೆಯೋಕೆ ಚೆಕ್ ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಬಟ್ ಇವರಿಗೆ ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ಅವೆಲ್ಲ ಎಷ್ಟು ಆಚೆ ಹೋಗಿದ್ದಾವೋ ಏನು, ಅದ್ರ ಮುಂಚೆನೇ ಎಚ್ಚರಿಕೆ ತೊಗೊಂಡಿದ್ರಾ, ಕೋಳಿಯನ್ನು ಆಲ್ರೆಡಿ ಸಾಗಣೆ ಮಾಡಿಬಿಟ್ಟಿದ್ರಾ, ನೋ ಐಡಿಯಾ. ಬಟ್ ಈಗ ಎಚ್ಚರಿಕೆ ವಹಿಸ್ಕೊಂಡಿದ್ದಾರೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ, ಕೋಳಿಗಳ ಮಾರಣ ಹೋಮ, ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮವನ್ನು ನೋಡಿದ್ರೆ ಕೊರೋನಾ ಕಾಲ ನೆನಪಾಗುತ್ತೆ. ಏಕೆಂದ್ರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ PPE ಕಿಟ್ ಅನ್ನು ಧರಿಸಿ ಮಾಸ್ಕ್ ಅನ್ನು ಹಾಕೊಂಡು ಎಲ್ಲೆಡೆ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಹಕ್ಕಿ ಜ್ವರ. ಹೌದು, ನಿನ್ನೆಯಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಈ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತದ ಅಧಿಕಾರಿಗಳು ಸಭೆಯನ್ನು ನಡೆಸಿ ತುರ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ದ್ಯಾವಪ್ಪ ಎಂಬುವರ ಮನೆಯಲ್ಲಿ ದಿಢೀರಂತೇಳಿ 28 ಕೋಳಿಗಳು ಸಾವನ್ನಪ್ಪಿದ್ವು. ಇವತ್ತು ಕೂಡ ಗ್ರಾಮದ ಹಲವೆಡೆ ಕೋಳಿಗಳ ಸಾವಾಗಿದೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಯಾವ ಕೋಳಿಗಳು ಈ ಥರ ಅಫೆಕ್ಟೆಡ್ ಆಗಿ ಸತ್ತೋಗ್ತವೆ ಅಥವಾ ಅಫೆಕ್ಟೆಡ್ ಆಗಿದ್ದಾವೆ ಅಂತ ಹೇಳಿ ಗೊತ್ತಾಗುತ್ತೆ. ಅವೆಲ್ಲವನ್ನು ಕೂಡ SOP ಪ್ರಕಾರ ನಾವು ಬರೆಯಲು ಮಾಡಬೇಕಾಗುತ್ತೆ. ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಏನಪ್ಪ ಅಂದರೆ, ತಮ್ಮ ಮನೆಯಲ್ಲಿರ್ತಕ್ಕಂಥ ಕೋಳಿಗಳನ್ನು ದಯವಿಟ್ಟು ನೀವು ಬೇರೆ ಕಡೆಗೆ ಕ್ಯಾರಿ ಮಾಡೋದೇ ಆಗಲಿ, ಸಾಗಾಣಿಕೆ ಮಾಡೋದನ್ನು ಮಾಡಬೇಡಿ. ಏಕೆಂದರೆ ದಟ್ ಈಸ್ ಎ ಅಫೆಕ್ಟೆಡ್ ಏರಿಯಾ. ಹಾಗಾಗಿ ಅವೆಲ್ಲವನ್ನು ಕೂಡ ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಸಿಬ್ಬಂದಿ ವರ್ಗ ಬಂದರೆ ಅದನ್ನು ವಾಪಸ್ ಕೊಡುವಂಥದ್ದನ್ನು ಮಾಡಿರಿ. ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢವಾದ ಹಿನ್ನೆಲೆಯಲ್ಲಿ ವರದಹಳ್ಳಿ ಗ್ರಾಮದ ಕೋಳಿಗಳು ಬೇರೆಡೆಗೆ ಸಾಗಾಣಿಕೆ ಮಾಡದಂತೆ ಸೂಚಿಸಲಾಗಿದೆ. ಬೇರೆ ಕಡೆಯಿಂದ ಕೋಳಿಗಳು ಸಹ ಗ್ರಾಮಕ್ಕೆ ಬಾರದಂತೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳಲ್ಲಿ ಬ್ಯಾರಿಕೇಡ್ನಿಂದ ನಾಕಾಬಂದಿಯನ್ನು ಹಾಕಲಾಗಿದೆ. ಗಡಿಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ಈಗಾಗಲೇ ವರದಹಳ್ಳಿ ಗ್ರಾಮದ ಮುಂಭಾಗದ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ. ಗ್ರಾಮದಿಂದ ಹೊರಹೋಗುವ ಒಳಬರುವ ಪ್ರತಿ ವಾಹನಗಳ ತಪಾಸಣೆ ಮಾಡಲಾಗ್ತಿದೆ. ಕೋಳಿ ಸಾಗಾಣಿಕೆಯನ್ನು ತಡೆಯಲಿಕ್ಕೆ ಚೆಕ್ ಪೋಸ್ಟ್ ಅನ್ನು ಆರಂಭಿಸಲಾಗಿದೆ. ಗ್ರಾಮದ ರಸ್ತೆಗಳಿಗೂ ಕೂಡ ಮನೆಗಳಿಗೂ ಕೂಡ ಸೋಡಿಯಂ ದ್ರಾವಣದ ಹೈಡ್ರೋಕ್ಲೋರೈಡ್ ಅನ್ನು ಸಿಂಪಡಿಸಲಾಗಿದೆ. ನಿನ್ನೆಯಿಂದ ಅದಂಗದೆ ಸತ್ತಾಯಿತು. ಎಷ್ಟು ಕೋಳಿಗಳು? 16 ಕೋಳಿ ಸತ್ತಾಯಿದೆ. ಯಾವ ರೀತಿ ಅದು ಸಾಯ್ತಾ ಇದೆ? ಅದಂಗದೆ ಸಾಯ್ತಾ ಇದೆ. ನಿಮಗೆ ಆತಂಕ ಇದೆಯಾ? ಹ್ಞೂ ಸರ್, ಅದಂಗದೆ ಸಾಯ್ತಾ ಇದೆ. ಎಷ್ಟು ಕೋಳಿಗಳು ಸಾಕಿದ್ರಿ? 28. ಇವತ್ತು ಎಷ್ಟು ಸತ್ತಿದೆ? 28, ನೆನ್ನೆ ಒಟ್ಟು 16 ಸತ್ತಿದೆ. ಕೋಳಿಗಳ ಸಾಮೂಹಿಕ ಹತ್ಯೆ, JCB ಮೂಲಕ ಚರಂಡಿಗಳ ಸ್ವಚ್ಛತೆ. ಹಕ್ಕಿ ಜ್ವರ ನಿರ್ಮೂಲನೆಗೆ ನಿಯಮಾನುಸಾರವಾಗಿ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನ ಮಾಡಲಾಗಿದೆ. ಗ್ರಾಮದ ಜನರಿಗೆ ಚಿಕನ್ ತಿನ್ನದಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ವರದಹಳ್ಳಿ ಗ್ರಾಮದಲ್ಲಿ 96 ಮನೆ ಇದ್ದು 405 ಮಂದಿ ಜನಸಂಖ್ಯೆ ಇದೆ. ಈಗಾಗಲೇ ಮನೆಗೆ ಹೋಗಿ ಕೋಳಿಗಳ ಸರ್ವೆ ಸಹ ಮಾಡಲಾಗಿದೆ. ವರದಹಳ್ಳಿ ಗ್ರಾಮದಿಂದ ಕೋಳಿಗಳ ಸಾಗಾಣಿಕೆಗೆ ಸಂಪೂರ್ಣ ಬಂದ್ ಮಾಡಿದ್ದು, ಇನ್ನು JCB ಮೂಲಕ ಗ್ರಾಮಗಳ ಚರಂಡಿ ಸ್ವಚ್ಛತಾ ಕಾರ್ಯ ಕೂಡ ಆಗಿದೆ. ಸ್ಥಳದಲ್ಲಿ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. 1 ಕಿಲೋಮೀಟರ್ ರೇಡಿಯಸ್ನ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಮಾಡ್ತೀವಿ. ಊರಾಚೆ ಸ್ವಲ್ಪ ಸ್ಮಶಾನದಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಈಗ 2 ಮೀಟ್ರ್ ಇಂಟು 2 ಮೀಟ್ರ್ ಅಗಲ ಆಳ 2 ಮೀಟ್ರ್ ಇದ್ರ ಮೇಲೆ ಒಂದು ಗುಂಡಿ ಹೊಡೆದ್ಬಿಟ್ಟು ಅದರಲ್ಲಿ ಆ ಕೋಳಿನೆಲ್ಲ ಸಾಯಿಸಿ ಗೋಣಿ ಚೀಲದಲ್ಲಿ ಹಾಕಿ ಸುಣ್ಣ ಹಾಕಿ ಮಣ್ಣು ಹಾಕಿ ಮುಚ್ತೀವಿ. ಅದ್ರ ಮೇಲೆ ಒಂದು ಬೋರ್ಡ್ ಹಾಕಿರ್ತೀವಿ, ಡೇಂಜರ್ ಅಂತ ಬೋರ್ಡ್ ಹಾಕ್ಬಿಟ್ಟು ಯಾರೇ ಆಗಲಿ ಅಲ್ಲಿ ಹೆಚ್ಚಾಗಿ ಮೂವ್ಮೆಂಟ್ಸ್ ಆಗದಾರಂಗೆ ಮತ್ತು ನಾಯಿಗಳು ಆ ಥರ ಏನಿದ್ದಾರೆ ನಾವು ಟೇಪ್ ಹಾಕ್ಕೊಂಡು ಇದು ಮಾಡಿ ಅದು ಡಿಮಾರ್ಕ್ ಮಾಡಿಬಿಡ್ತೀವಿ ಆ ಜಾಗನ. ರಾತ್ರೋರಾತ್ರಿ ಬೆಂಗಳೂರಿಗೆ ಕೋಳಿಗಳು, 10,000 ಕೋಳಿಗಳು ರಾಜಧಾನಿಗೆ ಸಾಗಾಟ. ಈ ನಡುವೆ ರಾತ್ರೋರಾತ್ರಿ ಕೋಳಿ ಫಾರಂ ಮಾಲೀಕ ಕೋಳಿಗಳನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಕಳೆದ 2 ದಿನದ ಹಿಂದೆ 10,000 ಫಾರಂ ಕೋಳಿಗಳು ಬೆಂಗಳೂರಿಗೆ ಸಾಗಿಸಲಾಗಿದೆ. ಸದ್ಯ ಕೋಳಿ ಫಾರಂಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದ ವರದಹಳ್ಳಿ ಗ್ರಾಮಸ್ಥರಿಗೆ ಶಾಕ್ ಎದುರಾಗಿದೆ. ಒಟ್ನಲ್ಲಿ ಹಕ್ಕಿ ಜ್ವರ ದೃಢದಿಂದ ಜಿಲ್ಲಾಡಳಿತ ಟೆನ್ಷನ್ ಹೆಚ್ಚಾಗಿದೆ. ಆರೋಗ್ಯ ಇಲಾಖೆ ಸಹ ಗ್ರಾಮದ ಜನರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.